ವೆಲ್ಕಮ್ ಟು ಮೈ ವ್ಯೂ ಕ್ಲಾಸಸ್. ಇವತ್ತಿನ ದಿವಸ ನಾವು ಜೂನ್ 27, 2026ರಿಂದ 30 ಜೂನ್ 2026ರವರೆಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ಬೋದು. ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಜೂನ್ 27 ಅಂತೇಳಿ ಆಪರೇಷನ್ ಅಮಿಸ್ತಾದ್ ಅಂತೇಳಿ. ಈ ಆಪರೇಷನ್ ಅಮಿಸ್ತಾದ್ ಅನ್ನೋದು ಭಾರತ ಸರ್ಕಾರ ಇತ್ತೀಚೆಗೆ ಕೈಗೊಂಡಿರ್ತಕ್ಕಂಥ ಒಂದು ಆಪರೇಷನ್. ರೀಸನ್ ಏನಂತಂದರೆ ವೆನಿಜುವಾಲಾದಲ್ಲಿ ಏನು ಇತ್ತೀಚೆಗೆ ಸಂಭವಿಸಿದ ಭೂಕಂಪ ಸಂಭವಿಸ್ತಲ್ಲ, ಆ ಭೂಕಂಪ ಸಂಭವಿಸಿದ ಸಲುವಾಗಿ ಅಲ್ಲಿಯ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗೋಸ್ಕರ ಒಂದು ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಆಪರೇಷನ್ ಅಮಿಸ್ತಾದ್ ಅಂತೇಳಿ. ಓಕೆ, ಈ ಅಮಿಸ್ತಾದ್ ಅನ್ನೋದು ಏನಪ್ಪಾ ಅಂದ್ರೆ ಮೀನಿಂಗ್ ಬಂದು ಸ್ನೇಹ ಅಂತೇಳಿ, ಫ್ರೆಂಡ್ಶಿಪ್ ಅನ್ನೋದು ಕರೀತಾರೆ ಇಲ್ಲಿ. ಇದಾದ ನಂತರ ಬರ್ತಕ್ಕಂಥದ್ದು VBG ರಾಮ್ಜಿ ಅಂತೇಳಿ ಒಂದು ಯೋಜನೆ. VBG ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತೇಳಿ. ಈ ಯೋಜನೆ ಜುಲೈ 1, 2026ರಿಂದ ಜಾರಿಗೆ ಬರ್ತಾ ಇದೆ. ಓಕೆ, ಜಾರಿಗೆ ಬಂದಿದೆ ಆಲ್ರೆಡಿ ಇವಾಗ. ಈ ಯೋಜನೆ ಏನಪ್ಪಾ ಅಂದ್ರೆ ಒಂದು ಲೋಗೋ ಕ್ರಿಯೇಟ್ ಮಾಡ್ಲಿಕ್ಕೆ ಭಾರತ ಸರ್ಕಾರ ಹೇಳಿತ್ತು. ಆ ಲೋಗೋ ಕ್ರಿಯೇಟ್ ಮಾಡಿದ್ರಲ್ಲಿ ಕರ್ನಾಟಕದ ಮಂಗಳೂರಿನ ಕಲಾವಿದ ಕೆ ರಾಮ್ ಪ್ರಸಾದ್ ಅನ್ನೋರು ಒಂದು ಲೋಗೋ ಕ್ರಿಯೇಟ್ ಮಾಡಿದ್ರು. ಆ ಲೋಗೋ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡೈತಿ. ಯಾವ ಯೋಜನೆಗೆ? VBG ರಾಮ್ಜಿ ಯೋಜನೆ ಅಂತ. ಈ VBG ರಾಮ್ಜಿ ಯೋಜನೆ ಅಂದ್ರೆ ಗ್ರಾಮೀಣ ಯೋಜನೆ ಏನಿದೆಯಲ್ಲ, ಈ ಯೋಜನೆ ಮೊದಲು ಏನಂತಂದ್ರೆ MG ನರೇಗಾ ಅಂತ ಕರೆಸಿದ್ರು. 2006ರಲ್ಲಿ ಜಾರಿಗೆ ಬಂದಿರತಕ್ಕಂಥ, 2006 ಫೆಬ್ರವರಿ 2ರಂದು ಜಾರಿಗೆ ಬಂದಿರತಕ್ಕಂಥ MG ನರೇಗಾ ಯೋಜನೆ ಬದಲಿ ಬಂದಿರತಕ್ಕಂಥ ಒಂದು ಯೋಜನೆ. ಈ ಯೋಜನೆ ಬಂದು 60:40 ರಾಜ್ಯ ಸರ್ಕಾರ 40% ಕೊಟ್ಟರೆ ಕೇಂದ್ರ ಸರ್ಕಾರ ಈ ಯೋಜನೆಗೆ 60% ಏನಂತಂದ್ರೆ ಹಣವನ್ನು ಒದಗಿಸ್ತದೆ ಅಂತ ಹೇಳಿ. ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಹೊರೆಯಾಗಿರ್ತಕ್ಕಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಕಾವೇರಿ ಮತ್ತು ಗೋದಾವರಿ ನದಿ ಜೋಡಣೆ ಯೋಜನೆಗೆ ಕರ್ನಾಟಕ ಸರ್ಕಾರ ಏನಂತಂದ್ರೆ ತಾತ್ವಿಕವಾಗಿ ಒಂದು ಒಪ್ಪಿಗೆಯನ್ನ ನೀಡಿದೆ ಅಂತ ಹೇಳ್ತಾರೆ. ಅದು ಕಾವೇರಿ ಮತ್ತು ಗೋದಾವರಿ ನದಿ ಜೋಡಣೆಗೆ. ಈ ಯೋಜನೆ ಒಟ್ಟು ವೆಚ್ಚ ಬಂದು 1,00,000 ಕೋಟಿ ರೂಪಾಯಿ. ಈ 1,00,000 ಕೋಟಿ ರೂಪಾಯಿಯಲ್ಲಿ 10% ರಾಜ್ಯ ಸರ್ಕಾರ ಭರಿಸ್ತೈತಿ, 90% ಹಣವನ್ನ ಕೇಂದ್ರ ಸರ್ಕಾರ ಭರಿಸ್ತೈತಿ ಅಂತ ಹೇಳೋದು. ಈ ಯೋಜನೆಯಿಂದ ಕಾವೇರಿ ನದಿಗೆ ಏನಪ್ಪಾ ಅಂದ್ರೆ 15.90 TMC ನೀರನ್ನ ಹಂಚಿಕೆ ಆಗೈತೆ ಅಂತ ಹೇಳ್ತಾರೆ. ಇಲ್ಲಿಂದ ಗೋದಾವರಿ ನದಿಯಿಂದ ಕಾವೇರಿ ನದಿಗೆ 15.90 TMC ನೀರನ್ನ ಹಂಚಿಕೆ ಆಗುತ್ತಂತೆ. ಈ ನದಿ ಜೋಡಣೆ ಅನ್ನೋದು ಬಂದು ಇದಕ್ಕಿಂತ ಮುಂಚೆ ಭಾರತದ ಮೊದಲ ನದಿ ಜೋಡಣೆ ಯಾವ್ದಂತಂದ್ರೆ ಕೇನ್ ಬೇಟ್ವಾ ನದಿ ಜೋಡಣೆ ಅಂತ ಕರೀತಾರೆ. ಓಕೆ, ಭಾರತದ ಮೊದಲ ನದಿ ಜೋಡಣೆ ಕೇನ್ ಬೇಟ್ವಾ ನದಿ ಅಂತೇಳಿ. ಕೇನ್ ಬೇಟ್ವಾ ನದಿ ಜೋಡಣೆ ಬಂದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ನಡುವೆ ಆಗಿರ್ತಕ್ಕಂಥ ಇದು. ಇದಾದ ನಂತರ ಬರ್ತಕ್ಕಂಥ ಇನ್ನೊಂದು ಯಾವ್ದು ಪಾರ್ವತಿ ಕಾಲಿ ಸಿಂಧ್ ಚಂಬಲ್ ನದಿ ಜೋಡಣೆ ಅಂತೇಳಿ. ಇದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್ ರಾಜ್ಯಗಳ ನಡುವೆ ಆಗಿರ್ತಕ್ಕಂಥ ಒಂದು ನದಿ ಜೋಡಣೆ ಯೋಜನೆ ಅಂತ ಹೇಳ್ತಾರೆ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಚೀನಾ ದೇಶ ಏನಿದೆಯಲ್ಲ, ಈ 2030 ಒಳಗಾಗಿ ತನ್ನ ಒಟ್ಟು ವಿದ್ಯುತ್ ಏನು ಉತ್ಪಾದನೆ ಮಾಡುತ್ತಲ್ಲ, ಆ ಉತ್ಪಾದನೆಯಲ್ಲಿ 50% ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಉತ್ಪಾದಿಸುವ ಗುರಿಯನ್ನ ಹೊಂದೈತಿ ಅಂತ ಹೇಳ್ತಾರೆ. ಓಕೆ, 2030 ಒಳಗಾಗಿ 50% ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋ ಗುರಿ ಹೊಂದೈತಿ. ಅಂದ್ರೆ ಜಲ ವಿದ್ಯುತ್ತಿಂದ, ಆಮೇಲೆ ಸೌರಶಕ್ತಿಯಿಂದ, ಈ ತರ ಈ ಯೋಜನೆಯಿಂದ ಏನಪ್ಪಾ ಅಂದ್ರೆ 50% ಇದು ಇನ್ನೊಂದು ಗುರಿ ಏನಿದೆ ಅಂದ್ರೆ 2060 ಒಳಗಾಗಿ ಕಾರ್ಬನ್ ತಟಸ್ಥತೆ ಅಂದ್ರೆ ಕಾರ್ಬನ್ ನ್ಯೂಟ್ರಲಿಟಿ ಆಗುವ ಗುರಿಯನ್ನು ಹೊಂದೈತಿ ಅಂತ ಹೇಳ್ಬೋದು. ಈ ಭಾರತ ಸರ್ಕಾರದ ಕಾರ್ಬನ್ ನ್ಯೂಟ್ರಲಿಟಿ ಯಾವಾಗ ಐತಿ ಅಂತಂದ್ರೆ ಗುರಿಯನ್ನು ಯಾವಾಗ ಹಾಕೊಂಡೈತಿ ಅಂದ್ರೆ 2070 ಒಳಗಾಗಿ ಕಾರ್ಬನ್ ನ್ಯೂಟ್ರಲಿಟಿ ಆಗುವ ಗುರಿಯನ್ನ ಹೊಂದೈತಿ ಅಂತ ಹೇಳ್ತಾರೆ. ಇದಾದ ನಂತರ ಬರ್ತಕ್ಕಂಥದ್ದು ಆಪರೇಷನ್ ಸಿಂಧೂರ್ ಏನು ಕಾರ್ಯಾಚರಣೆ ಆಯ್ತಲ್ಲ ಪಾಕಿಸ್ತಾನ ವಿರುದ್ಧ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಆದ ಸಂದರ್ಭದಲ್ಲಿ ಹುತಾತ್ಮರಾದ 6 ಯೋಧರ ಹೆಸರುಗಳನ್ನ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಅವರ ಹೆಸರುಗಳನ್ನ ಕೆತ್ತನೆ ಮಾಡಿದೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಕೆತ್ತನೆ ಮಾಡಿದೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಈ ರಾಷ್ಟ್ರೀಯ ಯುದ್ಧ ಸ್ಮಾರಕ ಅಂತ ಅನ್ನೋದು 2019 ಫೆಬ್ರವರಿ 25ಕ್ಕೆ ಏನಪ್ಪಾ ಅಂದ್ರೆ ಉದ್ಘಾಟನೆಗೊಳ್ತೈತಿ. ಈ ಸ್ಮಾರಕದಲ್ಲಿ 4 ವಲಯಗಳದಾವ. ಒಂದು ಅಮರ ಚಕ್ರ ಅಂತೇಳಿ, ಒಂದು ವಿರತ ಚಕ್ರ ಅಂತೇಳಿ, ಒಂದು ತ್ಯಾಗ ಚಕ್ರ ಮತ್ತು ರಕ್ಷಕ ಚಕ್ರ ಅಂತೇಳಿ. ಒಟ್ಟು 4 ಚಕ್ರಗಳಲ್ಲಿ ವಲಯಗಳಿದ್ದು ಅವುಗಳನ್ನ ಅಮರ ಚಕ್ರ, ವಿರತ ಚಕ್ರ, ತ್ಯಾಗ ಚಕ್ರ, ರಕ್ಷಕ ಚಕ್ರ ಅಂತೇಳಿ. ಓಕೆ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ ನೀವು. ಇನ್ನೊಂದು ಕರ್ನಾಟಕ ಸರ್ಕಾರ
ಒಂದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಅನಿವಾಸಿ ಭಾರತೀಯ ವ್ಯವಹಾರಗಳ ಇಲಾಖೆಯ ಬದಲಾಗಿ ಹೂಡಿಕೆ ಸೆಳೆಯುವ ಮತ್ತು ಹೂಡಿಕೆದಾರರಿಗೆ ನೆರವಾಗುವ ಸಲುವಾಗಿ ಪ್ರತ್ಯೇಕ ಒಂದು ಸಚಿವಾಲಯನ ಸ್ಥಾಪನೆ ಮಾಡ್ಬೇಕಂತ ನಿರ್ಧಾರ ಮಾಡೈತಿ. ಇಲ್ಲಿವರೆಗಿನೂ ಸ್ಥಾಪನೆ ಆಗಿಲ್ಲ, ಬಟ್ ನಿರ್ಧಾರ ಅಂತೂ ಮಾಡೈತಿ. ಮತ್ತೆ ಇನ್ನೊಂದು ಇತ್ತೀಚೆಗೆ ಒಂದು ಪ್ರಜಾ ಸೇವಾ ಇಲಾಖೆ ಅಂತನೂ ಒಂದು ಆಮ್, ಇಲಾಖೆಯನ್ನ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದೆ ಅಂತ ಹೇಳ್ತಾರೆ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದ್ರೆ MSME ಡೇ, ಇಂಟರ್ನ್ಯಾಷನಲ್ MSME ಡೇ ಅಂತೇಳಿ ಜೂನ್ 26ನೇ ತಾರೀಕು ಆಚರಣೆ ಮಾಡ್ತಾರೆ. ಇದರ ಥೀಮ್ ಬಂದು ಏನಿದೆ ಅಂದ್ರೆ ದ ಎಂಪವರಿಂಗ್ MSME ಥ್ರೂ ಇನೋವೇಷನ್ ಅಂಡ್ ಸಸ್ಟೈನಬಿಲಿಟಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತೇಳಿ. ಓಕೆ, ಇದರ ಥೀಮ್ ಅದು ನೆನ್ಪಿಟ್ಕೋರಿ ನೀವು, ಇದನ್ನ ಇಂಪಾರ್ಟೆಂಟ್ ಕೇಳ್ತಾರೆ. MSME ಅಂದ್ರೆ ಏನು? ಮೈಕ್ರೋ ಸ್ಮಾಲ್ ಮೀಡಿಯಂ ಸೈಜ್ ಎಂಟರ್ಪ್ರೈಸಸ್ ಅಂತೇಳಿ ಜೂನ್ 26ನೇ ತಾರೀಕು ಆಚರಣೆ ಮಾಡ್ತಾರೆ. ಥೀಮ್ ಬಂದು ಎಂಪವರಿಂಗ್ ದ MSME ಥ್ರೂ ದ ಇನೋವೇಷನ್ ಅಂಡ್ ಸಸ್ಟೈನಬಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತೇಳಿ. ಓಕೆ, 2017ರ ನಂತರ ಇವೇನೋ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ತೀಸ್ತಾ ನದಿ ನಿರ್ವಹಣೆಯನ್ನು ಅಲ್ಲಿ ಬಲಪಡಿಸುವ ಸಲುವಾಗಿ ಬಾಂಗ್ಲಾದೇಶ ಮತ್ತು ಚೀನಾ ಏನಪ್ಪಾ ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾವ ಅಂತ ಹೇಳ್ಬೋದು. ಓಕೆ, ಇಲ್ಲಿ ತಿಸ್ತಾ ನದಿ ಅಂತೇಳಿ, ಈ ತಿಸ್ತಾ ನದಿ ಬಂದು ಎಲ್ಲಿ ಬರ್ತೈತೆ ಅಂತಂದ್ರೆ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ಮೂಲಕ ಹರಿದು ಬಾಂಗ್ಲಾದೇಶವನ್ನ ಸೇರ್ತೈತಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಡ್ಯೂರಾಂಡ್ ಕಪ್ ಅಂತೇಳಿ, ಈ ಡ್ಯೂರಾಂಡ್ ಕಪ್ ಎದಕ್ಕೆ ಸಂಬಂಧಪಟ್ಟೈತೆ ಅಂತಂದ್ರೆ ಫುಟ್ಬಾಲ್ ಟೂರ್ನಮೆಂಟ್ ಇದೊಂದು ಡ್ಯೂರಾಂಡ್ ಕಪ್ ಐತೆ. 1888ರಲ್ಲಿ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಆರಂಭಗೊಳ್ತೈತಿ. ಅತ್ಯಂತ ಓಲ್ಡೆಸ್ಟ್ ಏಷ್ಯಾ ಖಂಡದಲ್ಲಿ ಅತ್ಯಂತ ಹಳೆಯದಾದ ಫುಟ್ಬಾಲ್ ಟೂರ್ನಮೆಂಟ್ ಯಾವ್ದಂತಂದ್ರೆ ಡ್ಯೂರಾಂಡ್ ಕಪ್ ಅಂತ ಕರೀತಾರೆ. ಈ ಈ ಟೋಟಲ್ ಎಷ್ಟು ತಂಡಗಳಲ್ಲಿ ಭಾಗವಹಿಸ್ತಾ ಇದಾವೆ ಅಂತಂದ್ರೆ 24 ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದಾವೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ನಡೀತಾ ಇದೆ ಅಂತಂದ್ರೆ ವೆನ್ಯೂ ಎಲ್ಲೆಲ್ಲಿ ಅಂತಂದ್ರೆ ಒಂದು ಕಲ್ಕತ್ತಾ, ರಾಂಚಿ, ಗುವಾಹಟಿ, ಇಂಪಾಲ್ ಮತ್ತು ಶಿಲ್ಲಾಂಗ್ ಈ ನಗರಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಡ್ಯೂರಾಂಡ್ ಕಪ್ ಟೂರ್ನಮೆಂಟ್ ನಡೀತಾ ಇದೆ ಅಂತ ಹೇಳ್ತಾರೆ. ಇದಾದ ನಂತರ ಬರ್ತಕ್ಕಂಥದ್ದು ಸುಂದರ್ ರಾಜ್ ಮ್ಯಾಂಗೋ ಅಂತೇಳಿ. ಈ ಸುಂದರ್ ರಾಜ್ ಮ್ಯಾಂಗೋ ಬಂದು ಒಂದು GI ಟ್ಯಾಗ್ ಬರ್ತಕ್ಕಂಥ ಒಂದು ಮ್ಯಾಂಗೋ. ಇದು ಎಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟ ಅಂದ್ರೆ ಮಧ್ಯಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಎಕ್ಸ್ಪೋರ್ಟ್ UAE ಏನಪ್ಪಾ ಅಂದ್ರೆ ಇದನ್ನ ಎಕ್ಸ್ಪೋರ್ಟ್ ಮಾಡಿದಾರ ಅಂತ ಹೇಳ್ತಾರೆ. ಓಕೆ, ಏರ್ ಸುವಿಧಾ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂಡ್ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಜಾಯಿಂಟ್ಲಿ ಲಾಂಚ್ಡ್ ಏರ್ ಸುವಿಧಾ 2.0 ಅಂತೇಳಿ. ಇದನ್ನ ಯಾಕೆ ಮಾಡಿದಾರ ಅಂತಂದ್ರೆ ಭಾರತಕ್ಕೆ ಆಗಮಿಸುವ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗಾಗಿ ಆರಂಭಿಸಿರುವ ಒಂದು ನವೀಕರಿಸಿದ ಡಿಜಿಟಲ್ ಪ್ರಯಾಣಿಕರ ಆರೋಗ್ಯ ಸ್ವಯಂ ಘೋಷಣೆ ಒಂದು ಪೋರ್ಟಲ್ ಅಂತ ಕರೀತಾರೆ, ಏರ್ ಸುವಿಧಾ ಅಂತೇಳಿ. ಓಕೆ, ನೆಕ್ಸ್ಟ್ ಬಂದು ನ್ಯೂಸ್ನಾಗ ಇರ್ತಕ್ಕಂಥದ್ದು ಏನಂತಂದ್ರೆ ಮಯನ್ಮಾರ್, ಏನ್ ನಮ್ಮ ಭಾರತದ ನೆರೆಯ ರಾಷ್ಟ್ರ ಇವೆಲ್ಲ ಮಯನ್ಮಾರ್. ಈ ಮಯನ್ಮಾರ್ನಿಂದ ಅಫೀಮ್ ಮತ್ತು ಇತರ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಭಾರತಕ್ಕೆ ಆಗ್ತಾ ಇದೆಯಲ್ಲ, ಅದನ್ನ ಇದರಿಂದ ಇದನ್ನ ನ್ಯೂಸ್ನಾಗಿದೆ ಅಂತ ಹೇಳ್ತಾರೆ. ಈ ಮಯನ್ಮಾರ್ ದೇಶಕ್ಕೆ ಗಡಿ ಹೊಂದಿರತಕ್ಕಂಥ ರಾಜ್ಯಗಳು ಬಂದು ಏನಪ್ಪಾ ಅಂತಂದ್ರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಅಂತ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕಾಗಿನೂ ನೆನ್ಪಿಟ್ಕೋರಿ ನೀವು. ಹೌದು, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಮಿಜೋರಾಂ ಅಂತೇಳಿ. ಅತಿ ಹೆಚ್ಚು ಉದ್ದದ ಗಡಿ ಹೊಂದಿರತಕ್ಕಂಥದ್ದು ಅರುಣಾಚಲ್ ಪ್ರದೇಶ್ ಅಂತೇಳಿ. ಇಲ್ಲಿ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಒಂದು ನ್ಯೂಸ್, ಒಂದು 2 ಪಾಯಿಂಟ್ ನೆನ್ಪಿಟ್ಕೋಬೇಕಂದ್ರೆ ಒಂದು ಗೋಲ್ಡನ್ ಟ್ರಯಾಂಗಲ್ ಅಂತೇಳಿ, ಇನ್ನೊಂದು ಗೋಲ್ಡನ್ ಕ್ರೆಸೆಂಟ್ ಅಂತೇಳಿ. ಈ ಗೋಲ್ಡನ್ ಟ್ರಯಾಂಗಲ್ ಬಂದು ಮಯನ್ಮಾರ್, ಥೈಲ್ಯಾಂಡ್ ಮತ್ತು ಲಾವೋಸ್ ಈ ಏನ್ 3 ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗಿರ್ತಕ್ಕಂಥದ್ದನ್ನ ಗೋಲ್ಡನ್ ಟ್ರಯಾಂಗಲ್ ಅಂತ ಕರೀತಾರೆ. ಗೋಲ್ಡನ್ ಕ್ರೆಸೆಂಟ್ ಅಂತಂದ್ರೆ ಅಫ್ಘಾನಿಸ್ತಾನ್, ಇರಾನ್ ಮತ್ತು ಪಾಕಿಸ್ತಾನ ಈ 3 ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗೆ ಗೋಲ್ಡನ್ ಕ್ರೆಸೆಂಟ್ ಅಂತ ಕರೀತಾರೆ. ಇನ್ನೊಂದು, ಈ ಮಾದಕ ವಸ್ತುಗಳನ್ನ ತಡೆಗಟ್ಟುವ ಸಲುವಾಗಿ ಭಾರತ ಸರ್ಕಾರ ಒಂದು ಈ ಕಾಯ್ದೆ ತಗೊಂಡೈತಿ. ಅದನ್ನ NDPS ಆಕ್ಟ್ ಅಂತ ಕರೀತಾರೆ. 1985 NDPS ಆಕ್ಟ್ ಅಂತ ಕರೀತಾರೆ. ಓಕೆ, ಇದನ್ನ ನೆನ್ಪಿಟ್ಕೋರಿ ನೀವು. ಇದಾದ ನಂತರ ಬರ್ತಕ್ಕಂಥದ್ದು ಜೂನ್ 28ರ ಕರೆಂಟ್ ಅಫೇರ್ಸ್. ಓಕೆ, ಭಾರತವು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಅಂತರ್ಜಲವನ್ನ ಬಳಕೆ ಮಾಡುವ
ದೇಶವಾಗಿ ಹೊರಹೊಮ್ಮೈತಿ. ಅಂದ್ರೆ ಅಮೆರಿಕ ಮತ್ತು ಚೀನಾ ದೇಶಗಳು ಒಟ್ಟಾಗಿ ಏನ್ ಬಳಕೆ ಮಾಡ್ತಾವಲ್ಲ ಅಂತರ್ಜಲನ, ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಭಾರತ ದೇಶದಲ್ಲಿ ಅಂತರ್ಜಲವನ್ನ ಬಳಕೆಯನ್ನ ಮಾಡ್ತಾ ಇದೀವಿ ನಾವು ಅಂತೇಳಿ. ಈ ಭಾರತ ದೇಶದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಾಗಿದೆ ಅಂತಂದ್ರೆ 10ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂತರ್ಜಲವನ್ನು ಬಳಕೆ ಮಾಡ್ತಕ್ಕಂಥ ಜಿಲ್ಲೆ ಬಂದು ಕೋಲಾರ ಅಂತೇಳಿ ನೆನ್ಪಿಟ್ಕೊರಿ. ಓಕೆ, SIR ಅಂತೇಳಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ವಿಶೇಷ ತೀವ್ರ ಪರಿಷ್ಕರಣೆ ಅಂತೇಳಿ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ 2002 ಆದ ನಂತರ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಮತದಾರ ಪಟ್ಟಿಯಲ್ಲಿ ನಡೀತಕ್ಕಂಥದ್ದು. ಮುಖ್ಯವಾಗಿ ಇಂಪಾರ್ಟೆಂಟ್ ನೆನ್ಪಿಟ್ಕೊರಿ. ಇಲ್ಲಿ ಒಂದು 4 ಫಾರ್ಮ್ ಬರ್ತಾವೆ. ಫಾರ್ಮ್ 6, ಫಾರ್ಮ್ 6A, ಫಾರ್ಮ್ 7, ಫಾರ್ಮ್ 8 ಅಂತೇಳಿ. ಅವ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ ಅಷ್ಟೇ, ಬಟ್ ಕೇಳಿದ್ರು ಕೇಳ್ಬೋದು. ಫಾರ್ಮ್ 6 ಎದಕ್ಕೆ ಸಂಬಂಧಪಟ್ಟದ, 7 ಎದಕ್ಕೆ ಸಂಬಂಧಪಟ್ಟದ ಅಂತೇಳಿ. ಯಾಕಂದ್ರೆ ಈ ಸದ್ಯಕ್ಕೆ ನ್ಯೂಸ್ನಾಗ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಫಾರಂ 6 ಬಂದು ಏನಪ್ಪಾ ಅಂದ್ರೆ ಹೊಸದಾಗಿ ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರು ಇರಲಿಲ್ಲ ಅವ್ರು ನೋಂದಣಿ ಮಾಡಿಸುವ ಸಲುವಾಗಿ ಇರ್ತಕ್ಕಂಥದ್ದು ಫಾರಂ 6 ಅಂತೇಳಿ. ಫಾರಂ 6A ಅಂತಂದ್ರೆ 6A ಅಂತಂದ್ರೆ ವಿದೇಶದಲ್ಲಿ ವಾಸವಾಗಿರುವ ಭಾರತೀಯ ನಾಗರಿಕರು ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಣಿ ಮಾಡ್ಬೇಕಂತಂದ್ರೆ ಫಾರಂ 6A ಅಂತ ಕರೀತಾರೆ. ಫಾರಂ 7 ಅಂತಂದ್ರೆ ಮತದಾರ ಪಟ್ಟಿಯಿಂದ ಹೆಸರು ತೆಗೆಯಲು, ಅಂದ್ರೆ ಅಲ್ಲಿ ತೆಗೆಯೋ ಸಲಂದ ಏನಂದ್ರೆ ಫಾರಂ 7 ಅನ್ನು ಫಿಲ್ ಮಾಡಿ ಕೊಡ್ಬೇಕು. ಫಾರಂ 8 ಅಂದ್ರೆ ಮತದಾರರ ವಿವರಗಳಲ್ಲಿನ ಬದಲಾವಣೆ ತಿದ್ದುಪಡಿ ಮಾಡುವ ಸಲುವಾಗಿ ಇರ್ತಕ್ಕಂಥದ್ದು ಫಾರಂ 8 ಅಂತೇಳಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದ್ರೆ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನ ಹರಿಯಾಣದ ಜಿಂದ್ ನಿಂದ ಸೋನಿಪತ್ ಮಾರ್ಗದಲ್ಲಿ ಏನಪ್ಪಾ ಅಂದ್ರೆ ಸಂಚಾರ ಆರಂಭ ಮಾಡೈತಿ ಅಂತ ಹೇಳ್ಬೋದು. ಈ ಜುಲೈ ತಿಂಗಳಲ್ಲಿ ಅದನ್ನ ಆಲ್ರೆಡಿ ಆರಂಭ ಮಾಡೈತಿ. ಒಟ್ಟು 89 ಕಿಲೋಮೀಟರ್ ದೂರವನ್ನ ಕ್ರಮಿಸಲು ಅದನ್ನ ಆರಂಭ ಮಾಡೈತಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಚಾಲಿತ ರೈಲು ಹೊಂದಿರುವ ಪ್ರಮುಖ ದೇಶಗಳಲ್ಲಿ ಜರ್ಮನಿ, ಸ್ವೀಡನ್, ಜಪಾನ್, ಚೀನಾ, ಅದಾದ ನಂತರ ಬರ್ತಕ್ಕಂಥದ್ದು ಭಾರತ ಅಂತ ಹೇಳ್ತಾರೆ. ಓಕೆ, ಇದನ್ನ ನೆನ್ಪಿಟ್ಕೊಡಿ. ಕೇರಳದ NC ಸೋಜನ್ ಅನ್ನೋರು ಎದಕ್ ಸಂಬಂಧಪಟ್ಟಾರ ಅಂತಂದ್ರೆ ಇವರು ಒಬ್ರು ಲಾಂಗ್ ಜಂಪ್ ಅಥ್ಲೆಟಿಕ್ ಜಂಪ್ ಇವರು. ಓಕೆ, ಇವ್ರು ಇತ್ತೀಚೆಗೆ ಯಾಕೆ ನ್ಯೂಸ್ನಾಗ ಅಂತಂದ್ರೆ ಭುವನೇಶ್ವರಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಮಹಿಳೆಯರ ಲಾಂಗ್ ಜಂಪ್ ನಲ್ಲಿ 6.88 ಮೀಟರ್ ಜಿಗಿಯುವುದರ ಮೂಲಕ 22 ವರ್ಷಗಳ ಹಿಂದೆ ಅಂಜು ಬಾಬಿ ಜಾರ್ಜ್ ರವರು ನಿರ್ಮಿಸಿದ ರಾಷ್ಟ್ರೀಯ ದಾಖಲೆಯನ್ನ ಮುರಿದಿದ್ದಾರ ಅಂತ ಹೇಳ್ಬೋದು. ಇವರಿಬ್ರು ಎಲ್ಲಿಯವರು ಅಂತಂದ್ರೆ ಇಬ್ರು ಕೇರಳ ರಾಜ್ಯದವರೇ. ಯಾರು? NC ಸೋಜನ್ ಮತ್ತು ಅಂಬು ಬಾಬಿ ಜಾರ್ಜ್ ರವರು ಇಬ್ರು ಕೇರಳ ರಾಜ್ಯದವರು ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಆಮೇಲೆ ಅದಾದ ನಂತಕ್ಕಂಥದ್ದು ಕೇಪ್ ವೆರ್ದೆ ಅಂತೇಳಿ ಒಂದು ರಾಷ್ಟ್ರ, ಒಂದು ಸಣ್ಣ ದ್ವೀಪ ರಾಷ್ಟ್ರ. ಇದು ಇತ್ತೀಚೆಗೆ ಫಿಫಾ ವರ್ಲ್ಡ್ ಕಪ್ ನಲ್ಲಿ ನಾಕ್ಔಟ್ ಹಂತಕ್ಕೆ ತಲುಪೈತೆ ಅಂತ ಹೇಳ್ತಾರೆ. ಓಕೆ, ಇದು ನ್ಯೂಸ್ನಾಗ ಇರೋದ್ರಿಂದ ಯಾಕಂದ್ರೆ ಒಂದು ಸಣ್ಣ ರಾಷ್ಟ್ರ ಇತ್ತೀಚೆಗೆ ಫಿಫಾ ವರ್ಲ್ಡ್ ಕಪ್ 48 ರಾಷ್ಟ್ರಗಳು ಏನ್ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಆಡ್ಲಿಕತ್ತಿದ್ವಲ್ಲ ಅದ್ರಾಗ ಇರ್ತಕ್ಕಂಥ ಒಂದು ರಾಷ್ಟ್ರ. ಇದನ್ನು ಏನಪ್ಪಾ ಅಂತಂದ್ರೆ ರೌಂಡ್ 32ಗೆ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ರೌಂಡ್ ಆಫ್ 32ಗೆ ಸೆಲೆಕ್ಟ್ ಆಗೈತಿ. ಇದು ಎಲ್ಲಿ ಬರ್ತೈತಿ ಅಂದ್ರೆ ಒಂದು ಆಫ್ರಿಕಾ ಖಂಡದ ಒಂದು ಸಣ್ಣ ಆಫ್ರಿಕಾ ಕರಾವಳಿ, ಪಶ್ಚಿಮ ಆಫ್ರಿಕಾ ಕರಾವಳಿಯಿಂದ ಸುಮಾರು 600 ಕಿಲೋಮೀಟರ್ ದೂರದಕ್ಕಿಂತ ಒಂದು ಸಣ್ಣ ರಾಷ್ಟ್ರ. ಇದರ ಅಧಿಕೃತ ಭಾಷೆ ಬಂದು ಪೋರ್ಚುಗೀಸ್. 1975ರಲ್ಲಿ ಪೋರ್ಚುಗಲ್ ದೇಶದಿಂದ ಇದು ಸ್ವತಂತ್ರವನ್ನ ಪಡಿತೈತಿ. ಓಕೆ, ಇದ್ರದ್ದು ರಾಜಧಾನಿ ಪ್ರಾಯ್ ಅಂತೇಳಿ, ಅಂದ್ರೆ PRAI ಅಂತೇಳಿ, ಪ್ರಾಯ್ ಅಂತೇಳಿ ಇದರ ರಾಜಧಾನಿ ಅಂತ ನೆನ್ಪಿಡ್ಬೋದು. ಈ ಮ್ಯಾಪ್ ನಲ್ಲಿ ತೋರಿಸಿದೆ ನಾನು ನಿಮ್ಗೆ. ಆಫ್ರಿಕಾದ ಪಶ್ಚಿಮ ಕರಾವಳಿಯ ಒಂದು ಸಣ್ಣ ದ್ವೀಪ ರಾಷ್ಟ್ರ. ಓಕೆ, ಅಟ್ಲಾಂಟಿಕ್ ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಷ್ಟ್ರ. ಓಕೆ, ಅದಾದ ನಂತರ ಬರ್ತಕ್ಕಂಥದ್ದು ಭಾರತದ ಪ್ರಧಾನಿ ಇರೋರು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸೆಷೆಲ್ಸ್ ದೇಶಕ್ಕೆ ಏನಪ್ಪಾ ಅಂದ್ರೆ ಭೇಟಿ ಕೊಟ್ಟಿದ್ರು. ರೀಸನ್ ಏನಂತಂದ್ರೆ ಸೆಷೆಲ್ಸ್ ದೇಶ ತನ್ನ 50ನೇ ಸ್ವತಂತ್ರ ವಾರ್ಷಿಕೋತ್ಸವದ ಮುಖ್ಯ ಅತಿಥಿಗಳನ್ನಾಗಿ ಭಾರತದ ಪ್ರಧಾನಿಗಳನ್ನಾಗಿ ಕರೆದಿದ್ರು ಅವರು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಭಾರತದ ಪ್ರಧಾನಿಗಳು ಇಲ್ಲಿ ಹೋಗಿದ್ರು. ಮತ್ತೆ ಇನ್ನೊಂದು ಬಂದ ಏನಪ್ಪಾ ಅಂದ್ರೆ ಭಾರತದ ಪ್ರಧಾನಿಗಳಿಗೆ ಗಾರ್ಡಿಯನ್ ಆಫ್ ಬ್ಲೂ ಹರಿಜನ್ ಎಂಬ ಗೌರವ ನೀಡಿ
ಏನಪ್ಪ ಅಂದರೆ ಸೆಷಲ್ಸ್ ದೇಶ ಗೌರವ ಪ್ರದಾನವನ್ನು ಮಾಡೈತಿ ಅಂತ ಹೇಳ್ತಾರೆ. ಈ ಸೆಷಲ್ಸ್ ದೇಶದ ರಾಜಧಾನಿ ಬಂದು ವಿಕ್ಟೋರಿಯಾ ಅಂತೇಳಿ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಣ್ಣ ದ್ವೀಪ ರಾಷ್ಟ್ರ. ಇದೊಂದು ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ಇದಕ್ಕಿಂತ ಮುಂಚೆ ಒಂದು ಏನಪ್ಪಾ ಅಂತಂದ್ರೆ ಭಾರತದ ಪ್ರಧಾನಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ 2015ರಲ್ಲಿ ಅಂತ ಹೇಳಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ನ್ಯೂಸ್ನಾಗ ಇರ್ತಕ್ಕಂಥದ್ದು, ಅಲ್ಲಿ ನ್ಯೂಸ್ನಾಗ ಇರ್ತಕ್ಕಂಥದ್ದು ಏನಂತಂದ್ರೆ ಜೋನಾಥನ್ ಅಂತ ಹೇಳಿ ಒಂದು ದೈತ್ಯ ಆಮೆ, ವಿಶ್ವದ ಅತಿ ಹಿರಿಯ ಭೂವಾಸಿ ಜೀವಿಗಳಲ್ಲಿ ಇರ್ತಕ್ಕಂಥ ಜೋನಾಥನ್ ಅಂತ ಹೇಳಿ ಒಂದು ಆಮೆ ಇದೆಯಲ್ಲ, ಆ ಆಮೆಯನ್ನ ಭಾರತದ ಪ್ರಧಾನಿಗಳೇ ನೋಡಿದಾರ ಅಂತ ಹೇಳಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಬೋದು ನೀವು, ಎಲ್ಲಿ ಅಂದ್ರೆ ಸೆಷಲ್ಸ್ ದೇಶ ಇಲ್ಲಿ ಕಂಡು ಬರ್ತೈತಿ. ವಿಕ್ಟೋರಿಯಾ ಅನ್ನೋದು ಏನಪ್ಪಾ ಅಂದ್ರೆ ಅದರ ರಾಜಧಾನಿ ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ವಿಂಬಲ್ಡನ್ ಬಗ್ಗೆ ಇಲ್ಲಿ ಒಂದು ಬರ್ದಿದೆ ನಾನು. ವಿಂಬಲ್ಡನ್ ಬಂದು ವಿಶ್ವದ ಅತ್ಯಂತ ಹಳೆಯ ಟೆನ್ನಿಸ್ ಟೂರ್ನಮೆಂಟ್ ಅಂತ ಕರೀತಾರೆ. 1877ರಲ್ಲಿ ಮೊದಲ ಬಾರಿಗೆ ಈ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟ್ ಆರಂಭವಾಗ್ತೈತಿ. ಈ ಸದ್ಯಕ್ಕೆ ನಡೀತಕ್ಕಂಥದ್ದು 2026ರಲ್ಲಿ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟ್ ಜೂನ್ 29ರಿಂದ ಜುಲೈ 12ರವರೆಗೆ ನಡ್ಲಿಕತ್ತೈತಿ. ಆಲ್ರೆಡಿ ನಡೆದೈತಿ. ವಿನ್ನರು ಅನೌನ್ಸ್ ಆಗಿದ್ದಾರೆ, ಅಂದ್ರೆ ಅನೌನ್ಸ್ ಅಂದ್ರೆ ಗೆದ್ದಿದ್ದಾರೆ ಇಲ್ಲಿ ಆಲ್ರೆಡಿ ಅಂತ ಹೇಳ್ಬೋದು. ಇಂಪಾರ್ಟೆಂಟ್, ಒಟ್ಟು ಟೋಟಲಿ 4 ಗ್ರ್ಯಾಂಡ್ ಸ್ಲಾಮ್ ಬರ್ತಾವೆ ನಮಗೆ ವರ್ಷದಲ್ಲಿ. 4 ಗ್ರ್ಯಾಂಡ್ ಸ್ಲಾಮ್. ಒಂದನೇದು ಆಸ್ಟ್ರೇಲಿಯಾ, ಎರಡನೇದು ಫ್ರೆಂಚ್, ಮೂರನೇದು ವಿಂಬಲ್ಡನ್, ನಾಲ್ಕನೇದು US ಅಂತೇಳಿ. ಈ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಏನಿದೆಯಲ್ಲ, ಇದು ಹಾರ್ಡ್ ಕೋರ್ಟ್ ಅಂದ್ರೆ ಏನ್ ಆಡ್ತಾರಲ್ಲ ಅದು ಹಾರ್ಡ್ ಕೋರ್ಟ್ ಅಲ್ಲಿ ಆಡ್ತಾರಲ್ಲಿ. ಇದು ಮೆಲ್ಬೋರ್ನ್ ನಲ್ಲಿ ನಡೀತೈತಿ. 1905ರಲ್ಲಿ ಇದನ್ನ ಆರಂಭಗೊಂಡಿದ್ದು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಈ ಟೂರ್ನಮೆಂಟ್ ನಡೀತೈತಿ. ಈ ವರ್ಷದ ವಿನ್ನರ್ ಯಾರು ಅಂದ್ರೆ ಮೆನ್ಸ್ ನಲ್ಲಿ ಅಲ್ಕರಾಜ್ ಅಂತೇಳಿ, ಕಾರ್ಲಸ್ ಅಲ್ಕರಾಜ್ ಅನ್ನೋರು ಸ್ಪೇನ್ ದೇಶದ ಆಟಗಾರ ಗೆದ್ದಿದ್ದಾನೆ. ವುಮೆನ್ಸ್ ನಲ್ಲಿ ಯಾರಪ್ಪ ಅಂದ್ರೆ ಎಲಿನಾ ರೆಬೆಕೇನಾ ಅಂತನೋರು ಕಜಕಿಸ್ತಾನದವರು ಈ ಟೂರ್ನಮೆಂಟ್ ಅನ್ನು ಗೆದ್ದಿದ್ದಾರಂತೆ. ಇದಾದ ನಂತರ ಬರ್ತಕ್ಕಂಥದ್ದು ಫ್ರೆಂಚ್ ಓಪನ್ ಟೆನ್ನಿಸ್. ಈ ಫ್ರೆಂಚ್ ಓಪನ್ ಟೆನ್ನಿಸ್ ಅಂದ್ರೆ ಮಣ್ಣು ಅಂದ್ರೆ ಕ್ಲೇ ಇದರಲ್ಲಿ ಆಟ ಆಡ್ತಾರೆ. ಇದನ್ನ 1891ರಲ್ಲಿ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಏನಪ್ಪಾ ಅಂದ್ರೆ ಈ ಟೂರ್ನಮೆಂಟ್ ನಡೀತೈತಿ. ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೀತೈತಿ. ಓಕೆ, ಈ ಸಲದ ವಿನ್ನರ್ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಜೆರೆವಾನ್ ಅವರು, ಜರ್ಮನಿಯ ಅಲೆಕ್ಸಾಂಡರ್ ಜೆರೆವಾನ್ ಅವರು ಗೆದ್ದರು. ವುಮೆನ್ಸ್ ವಿನ್ನರ್ ಯಾರಪ್ಪ ಅಂದ್ರೆ ಮೀರಾ ಅಂಡ್ರೇವಾನ್ ಅವರು, ರಷ್ಯಾದ ಆಟಗಾರ್ತಿ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ವಿಂಬಲ್ಡನ್ ಬಂದು ಜೂನ್ ಜುಲೈದಲ್ಲಿ ನಡೀತಕ್ಕಂಥ ಒಂದು ಟೂರ್ನಮೆಂಟ್. 1877ರಲ್ಲಿ ಲಂಡನ್ ನಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ. ಓಕೆ, ಈ ವರ್ಷದ ವಿನ್ನರ್ ಯಾರಂದ್ರೆ ಯಾಸಿಕ್ ಸಿನ್ನರ್, ಮತ್ತೆ ವುಮೆನ್ಸ್ ನಲ್ಲಿ ಲಿಂಡಾ ನೋಸ್ಕೋವಾನ್ ಅವ್ರು ಏನಪ್ಪಾ ಅಂದ್ರೆ ಈ ವರ್ಷದಲ್ಲಿ ವಿನ್ನರ್ ಆಗಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು US ಓಪನ್ ಟೆನ್ನಿಸ್. ಇದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಡೀತೈತಿ, ಇನ್ನೂ ನಡೆದಿಲ್ಲ. ಪ್ರತಿ ವರ್ಷ ಏನಪ್ಪಾ ಅಂದ್ರೆ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೀತೈತಿ. 1881ರಲ್ಲಿ ಈ ಟೂರ್ನಮೆಂಟ್ ಆರಂಭಗೊಂಡೈತೆ ಅಂತ ಹೇಳ್ಬೋದು. ಓಕೆ, ಇದನ್ನ ಸ್ವಲ್ಪ ನೆನಪಿಟ್ಕೋರಿ. ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಇದರಲ್ಲಿ ಒಂದು ಕ್ವಶನ್ ಬಂದ್ರು ಬರಬಹುದು ಅಂತ ಹೇಳಿ. ಓಕೆ, ಅದಾದ ನಂತರ ಬರ್ತಕ್ಕಂಥದ್ದು ರಸ್ತೆ ಅಪಘಾತಗಳು. ಅತಿ ಹೆಚ್ಚು ರಸ್ತೆ ಅಪಘಾತಗಳು ಆಗಿರ್ತಕ್ಕಂಥ ಭಾರತದ ನಗರಗಳಲ್ಲಿ ದೆಹಲಿ ಮೊದಲನೇ ಸ್ಥಾನದಲ್ಲಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಎರಡನೇ ಸ್ಥಾನದಲ್ಲಿದೆ, ಮಧ್ಯಪ್ರದೇಶದ ಜಬಲ್ಪುರ್ ನಗರ ಮೂರನೇ ಸ್ಥಾನದಲ್ಲಿದೆ. ಅದು 2024ರ ಮಾಹಿತಿ ಅನುಗುಣವಾಗಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರೆ. ಓಕೆ, ಏನು ಭಾರತ ಪ್ರಧಾನಿಗಳು ಸೆಷಲ್ಸ್ ದೇಶಕ್ಕೆ ಏನು ಭೇಟಿ ಕೊಟ್ಟಿದಾರಲ್ಲ, ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಒಪ್ಪಂದ ಮಾಡಿದ್ದಾರೆ. ಯಾವ್ದಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೈಸಸ್ ಅಂತ, UPI ಏನಪ್ಪಾ ಅಂದ್ರೆ ಜಾರಿಗೆ ತರಲು ಅಲ್ಲಿ ಒಪ್ಪಂದ ಮಾಡಿಕೊಂಡಿದ್ದಾವೆ ಅಂತ ಹೇಳ್ಬೋದು. ಈ UPI ಅಂತಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೈಸಸ್ ಅಂತ ಏಕೀಕೃತ ಡಿಜಿಟಲ್ ಪಾವತಿ ವ್ಯವಸ್ಥೆ. ಇದನ್ನ ಅಭಿವೃದ್ಧಿಪಡಿಸಿದರು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ, NPCI ಅವರನ್ನು ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಈ NPCI ಅನ್ನೋದು ಏನಪ್ಪಾ ಅಂದ್ರೆ 2008ರಲ್ಲಿ ಆರಂಭವಾಗುತ್ತೆ. ಮುಂಬೈನಲ್ಲಿ ಹೆಡ್ ಕ್ವಾರ್ಟರ್ ಹೊಂದೈತಿ. ಈ NPCI ನ ಆರಂಭಿಸಿದವರು ಯಾರು ಅಂದ್ರೆ RBI ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ಗಳು ಸೇರಿ ಇದನ್ನ NPCI ಅನ್ನ 2008ರಲ್ಲಿ ಸ್ಥಾಪನೆ ಮಾಡ್ತಾವ ಅಂತ ಹೇಳ್ಬೋದು ನಿಮ್ಗೆ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತ. PC ಮೊಹಲ್ಲನೋಬಿಸ್ ಅನ್ನೋರ
ಭಾರತೀಯ ಪ್ರಖ್ಯಾತ ಸಂಖ್ಯಾಶಾಸ್ತ್ರಜ್ಞರು. ಇವ್ರ ಜನ್ಮದಿನದ ಅಂಗವಾಗಿ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನ ಆಚರಣೆ ಮಾಡ್ತಾರೆ ಅಂತೇಳಿ. ಇದ್ರ ಥೀಮ್ ಬಂದು ಅನ್ಲಾಕಿಂಗ್ ದ ಪೊಟೆನ್ಶಿಯಲ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಡಾಟಾ ಅಂತೇಳಿ, ಅಂದ್ರೆ ಆಡಳಿತಾತ್ಮಕ ದತ್ತಾಂಶದ ಸಾಮರ್ಥ್ಯವನ್ನು ಅನಾವರಣಗೊಳಿಸುವುದು ಅಂತೇಳಿ ಇದ್ರ ಥೀಮ್. ಓಕೆ, ಈ ಪಿ ಸಿ ಮೊಹಲ್ ನೋಬಿಸ್ ಅನ್ನೋರು ಈ ಮೊದಲು ಏನ್ ಪಂಚವಾರ್ಷಿಕ ಯೋಜನೆ ಅಂತಿದ್ವಲ್ಲ 2014 ಏನು ಮೋದಿ ಬರೋಕ್ಕಿಂತ ಮುಂಚೆ ಏನಿತ್ತಲ್ಲ, ಪಂಚವಾರ್ಷಿಕ ಯೋಜನೆ, ಆ ಪಂಚವಾರ್ಷಿಕ ಯೋಜನೆ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನ ಮಹಲ್ನೋಬಿಸ್ ಮಾದರಿ ಅಂತ ಕರೀತಾರೆ. ಇದನ್ನ ನೆನ್ಪಿಡ್ಕೋಬಹುದು ನೀವು. ಓಕೆ, ಇನ್ನೊಂದು ಆಮೇಲೆ ಇಂಟರ್ನ್ಯಾಷನಲ್ ಡೇ ಆಫ್ ಟ್ರಾಪಿಕ್ಸ್ ಅಂತೇಳಿ ಜೂನ್ 29ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನವನ್ನ ಜೂನ್ 29ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ವಿಶ್ವಸಂಸ್ಥೆ ಜನರಲ್ ಅಸೆಂಬ್ಲಿ 2016ರಲ್ಲಿ ಏನಪ್ಪಾ ಅಂದ್ರೆ ಘೋಷಣೆ ಮಾಡ್ತೈತಿ ಅಂತ ಹೇಳ್ತಾರೆ. ಓಕೆ, 2014ರಲ್ಲಿ ಮೊದಲ ಬಾರಿಗೆ ಸ್ಟೇಟ್ ಆಫ್ ಟ್ರಾಪಿಕ್ಸ್ ರಿಪೋರ್ಟ್ ಬಿಡುಗಡೆಯಾದ ದಿನದ ನೆನಪಿಗಾಗಿ ಈ ದಿನವನ್ನ ಆಚರಣೆ ಮಾಡ್ತಾರ ಅಂತ ಹೇಳ್ತಾರೆ. ಓಕೆ, ನೆನ್ಪಿಡುವರಿ ಇದೊಂದು. ನೆಕ್ಸ್ಟ್ ರಾಷ್ಟ್ರೀಯ ವಿಮಾ ಜಾಗೃತಿ ದಿನ ಅಂತೇಳಿ, ರಾಷ್ಟ್ರೀಯ ವಿಮಾ ಜಾಗೃತಿ ದಿನವನ್ನ ಜೂನ್ 28ನೇ ತಾರೀಕು ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ಅದಾದ ನಂತರ ಬರ್ತಕ್ಕಂಥದ್ದು ಜೂನ್ 30 ಅಂತೇಳಿ ಭಾರತದ ಮೊಟ್ಟ ಮೊದಲ ಸಮುದ್ರ ವಿಮಾನ ನಿಲ್ದಾಣವನ್ನ ಆಫ್ಶೋರ್ ಏರ್ಪೋರ್ಟ್ ಅಂತ ಅದನ್ನ ಮಹಾರಾಷ್ಟ್ರದ ಕೋರೆ ಬೀಚ್ ನಲ್ಲಿ ನಿರ್ಮಾಣ ಮಾಡಲಿದ್ದಾರೆ ಅಂತ ನ್ಯೂಸ್ ನಲ್ಲಿ ಇದೆ. ಓಕೆ, ಕೋರೆ ಬೀಚ್ ಅಂದ್ರೆ ಸಮುದ್ರದ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಭಾರತದ ಮೊಟ್ಟ ಮೊದಲ ಇದು, ಅದಕ್ಕೋಸ್ಕರ ನ್ಯೂಸ್ ನಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ. ಓಕೆ, ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ಏನು ಪುನರ್ ಆಯ್ಕೆ ಆಗಿದ್ರಲ್ಲ, ಆ ಪುನರ್ ಆಯ್ಕೆ ಆದ ನಂತರ ಅವರಿಗೆ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ, ಲೀಡರ್ ಆಫ್ ಅಪೋಸಿಷನ್ ಅಂತ ಮತ್ತೆ ಮರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಬರ್ತಕ್ಕಂಥ ನ್ಯೂಸ್ ಬಂದು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಯಾರಂತ ಕೇಳ್ಬೋದು. ಒಂದು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಬಂದೇನಪ್ಪ ಅಂದ್ರೆ ಆರ್ಟಿಕಲ್ 80, ಸಂವಿಧಾನದ ಆರ್ಟಿಕಲ್ 80 ಏನಂತ ಹೇಳ್ತೈತೆ ಅಂದ್ರೆ ರಾಜ್ಯಸಭೆಯ ಬಗ್ಗೆ ಹೇಳ್ತೈತಿ. ಓಕೆ, ಈ ರಾಜ್ಯಸಭೆಯಲ್ಲಿ ಒಟ್ಟು 250 ಮೆಂಬರ್ಸ್ ಇರಬೇಕು ಅಂತ ಐತಿ. ಗರಿಷ್ಠ ಎಷ್ಟು ಇರ್ಬೇಕು? 250. ಪ್ರೆಸೆಂಟ್ ಎಷ್ಟು ಇದಾರ ಅಂತಂದ್ರೆ 245 ಜನ ಅದಾರ ಅಂತ ಹೇಳ್ತಾರೆ. ಓಕೆ, ಈ 245 ಜನದಲ್ಲಿ 12 ಜನ ಏನಪ್ಪಾ ಅಂತಂದ್ರೆ ನಾಮಿನೇಟ್ ಆಗ್ತಾರೆ. 233 ಜನ ಏನಪ್ಪ ಅಂದ್ರೆ ಇಲೆಕ್ಟೆಡ್ ಆಗ್ತಾರೆ. ಯಾರಿಂದ? ರಾಜ್ಯಗಳಿಂದ, ಪ್ರತಿಯೊಂದು ರಾಜ್ಯಗಳಿಂದ ಆಗ್ತಾರೆ. ಈ 233ರಲ್ಲಿ 225 ಜನ ಸ್ಟೇಟ್ ಇಂದ ಆದ್ರೆ 8 ಜನ ಬಂದು ಯೂನಿಯನ್ ಟೆರಿಟರಿ ಮುಖಾಂತರ ಇಲ್ಲಿ ನಮ್ಗೆ ಆಯ್ಕೆ ಆತರ ಅಂತ ಹೇಳ್ಬೋದು. ಓಕೆ, ಪ್ರಸ್ತುತ ರಾಜ್ಯಸಭೆಯ ಚೇರ್ಮನ್ ಯಾರಪ್ಪ ಅಂತಂದ್ರೆ ಸಿ.ಪಿ. ರಾಧಾಕೃಷ್ಣನ್ ಅನ್ನೋರು ಏನಪ್ಪಾ ಅಂದ್ರೆ ಪ್ರಸ್ತುತ ಈಗ ಇರ್ತಕ್ಕಂಥ ಚೇರ್ಮನ್ ಅದರ ಅಂತ ಹೇಳ್ತಾರೆ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು 2028ರ ಒಲಿಂಪಿಕ್ಸ್ ಎಲ್ಲಿ ನಡೀತಿದೆ? ಅಮೆರಿಕದ ಲಾಸ್ ಏಂಜಲ್ಸ್ ನಲ್ಲಿ ನಡೀತಾ ಇದೆ. ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಟ ಆಡಿಸ್ತಾ ಇದ್ದಾರೆ. ಓಕೆ, ಈ ಪುರುಷರ ಮತ್ತು ಮಹಿಳೆಯರ T20 ಆಟ ಅಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಇಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ 2028ರ ಲಾಸ್ ಏಂಜಲ್ಸ್ ನ ಒಲಿಂಪಿಕ್ಸ್ ಏನಪ್ಪ ಅಂದ್ರೆ ಅರ್ಹತೆಯನ್ನು ಪಡೆದಿದೆ ಅಂತ ಹೇಳ್ಬೋದು. ಒಟ್ಟು 6 ತಂಡಗಳು ಭಾಗವಹಿಸ್ತವೆ ಇಲ್ಲಿ. ಇದರಲ್ಲಿ ಭಾರತ ಮಹಿಳಾ ತಂಡನು ಆಯ್ಕೆ ಆಗೈತಿ ಅಂತ ಹೇಳ್ಬೋದು. ಓಕೆ, ತದನಂತರ ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯಗಳು ಯಮುನಾ ಜಲ ಯೋಜನೆ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಏನಪ್ಪಾ ಅಂದ್ರೆ ಕೇಂದ್ರ ಗೃಹ ಸಚಿವರ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದು. 1994ರಲ್ಲಿ ಯಮುನಾ ಜಲ ಹಂಚಿಕೆ ಒಪ್ಪಂದ ಇದು ಬಂದಿತ್ತಲ್ಲ, ಇವೆರಡು ವಿವಾದ ಇತ್ತು. ಇದನ್ನ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ಇವ ಒಪ್ಪಂದಕ್ಕೆ ಸಹಿ ಹಾಕಿದವು ಅಂತ ಹೇಳ್ತಾರೆ. ಓಕೆ, ರಾಜಸ್ಥಾನದ ಪ್ರಸ್ತುತ ಮುಖ್ಯಮಂತ್ರಿ ಶ್ರೀ ಭಜನ್ ಲಾಲ್ ಶರ್ಮಾ ಮತ್ತು ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಏನಪ್ಪಾ ಅಂದ್ರೆ ಈ ಸದ್ಯ ಮುಖ್ಯಮಂತ್ರಿಗಳದಾರ ಅಂತ ಹೇಳ್ತಾರೆ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಸುಮನ್ ರೋಡ್ ಮ್ಯಾಪ್ 2030 ಅಂತೇಳಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಏನಪ್ಪಾ ಅಂದ್ರೆ ಇದನ್ನ ಆರಂಭ ಮಾಡಿದ್ದೆ. ಸುಮನ್ ರೋಡ್ ಮ್ಯಾಪ್ 2030 ಅಂತೇಳಿ ಈ ನೀಲನಕ್ಷೆಯ ಮುಖಾಂತರ ತಾಯಂದಿರ ಮತ್ತು ನವಜಾತ ಶಿಶುಗಳ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸುವುದು ಮತ್ತು ತಾಯಂದಿರ ಮತ್ತು ನವಜಾತ ಶಿಶುಗಳ ಮರಣ ಪ್ರಮಾಣವನ್ನ ಕಡಿಮೆ ಮಾಡುವುದು ಏನಪ್ಪಾ ಅಂದ್ರೆ ಇದರ ಮುಖ್ಯ ಗುರಿಯನ್ನು ಹೊಂದೈತೆ ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ, ಸುಮನ್ ರೋಡ್ ಮ್ಯಾಪ್ 2030 ಅಂತೇಳಿ. ಇದಾದ ನಂತರ ಬರ್ತಕ್ಕಂಥದ್ದು ಪ್ರಧಾನ ಮಂತ್ರಿ ಫ್ಯಾಮಿಲಿ ಕೇರ್ ಟೇಕರ್ ಪೈಲಟ್ ಯೋಜನೆ ಎಂದು ಗುಜರಾತ್ನ ಗಾಂಧಿನಗರದಲ್ಲಿ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಏನಪ್ಪಾ ಅಂದ್ರೆ ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ
ಈ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಗರ್ಭಾವಸ್ಥೆಯಿಂದ ಹಿಡಿದು 18 ವರ್ಷ ಆಗುವವರೆಗೆ ಮಕ್ಕಳ ಆರೋಗ್ಯ, ಪೌಷ್ಟಿಕಾಂಶ ಮತ್ತು ಅವುಗಳ ಅವರ ಶಿಕ್ಷಣದ ಬಗ್ಗೆ ಮೇಲ್ವಿಚಾರಣೆ ಮಾಡತಕ್ಕಂಥ ಒಂದು ಇದು ಪೈಲಟ್ ಯೋಜನೆ ಫಸ್ಟ್ ಎಲ್ಲಿ ತಂದಿದ್ದಾರೆ ಅಂತಂದ್ರೆ ಗುಜರಾತ್ನ ಗಾಂಧಿನಗರದಲ್ಲಿ ತೊಗೊಂಬಂದಿದ್ದಾರೆ ಅಂತ ಹೇಳ್ತಾರೆ. ಇದಾದ ನಂತರ ಬರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಅಸ್ಟ್ರಾಯ್ಡ್ ಡೇ ಅಂತ, ಕ್ಷುದ್ರ ಗ್ರಹ ದಿನ ಅಂತೇಳಿ ಜೂನ್ 30ನೇ ತಾರೀಕನ್ನ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ಇದು ಜೂನ್ 27ರಿಂದ ಜೂನ್ 30ರವರೆಗಿನ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ. ಎಲ್ಲರೇ ತಪ್ಪಾಗಿದ್ರೆ ಕಮೆಂಟ್ ಹಾಕ್ರಿ, ಅದನ್ನ ನಾನು ತಿದ್ದುಪಡಿ ಮಾಡ್ಕೋತೀನಿ. ನೆಕ್ಸ್ಟ್ ಇನ್ನು ಮುಂದೆ ವೀಕ್ಲಿ ಒಂದು ಕರೆಂಟ್ ಅಫೇರ್ಸ್ ನಾನು ಹೇಳ್ಕೊತ ಹೋಗ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.